ಮನೆ ಇಷ್ಟ ಆಯ್ತಾ? ಇಷ್ಟ ಆಗದೆ ಇರುತ್ತಾ? ತುಂಬಾ ಚೆನ್ನಾಗಿದೆ ಮನೆ. ಆದ್ರೂ ಅಷ್ಟು ದೊಡ್ಡ ಮನೆಯಲ್ಲಿ ನಾವು 3 ಜನ ಇರೋದು ಅಂದ್ರೆ ನಾವು 3 ಜನ ಇರ್ಬೇಕಾ, ಇನ್ನೂ ಯಾರಾದ್ರೂ ಇರ್ಬೇಕಾ ಅಂತ ಆಮೇಲೆ ಯೋಚನೆ ಮಾಡೋಣ. ಯಾರಾದ್ರೂ ಒಬ್ರು ಕೆಲ್ಸಗಾರರು ಬೇಕು ಕಣೆ. ನನಗೂ ಆಫೀಸ್ ಕೆಲಸ ಮಾಡಿ ಸುಸ್ತಾಗಿರ್ತೀನಿ, ಮನೆ ನೋಡ್ಕೊಳಕ್ ಆಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದ್ದು ಯಾರಾದ್ರೂ ಒಬ್ರು ಕೆಲಸದವ್ರನ್ನ ಮತ್ತೆ ಸೇರಿಸ್ಕೊಳ್ಳಿ ಅಂತ. ಈ ಕೆಲಸದವ್ರಿಗೆ ನಿಯತ್ತಿರಲ್ಲ ಕಣ. ಎಲ್ರು 3 ನಾಮ ಹಾಕೋದಕ್ಕೆ ರೆಡಿ ಆಗಿರ್ತಾರೆ. ಅದಕ್ಕೆ ನಮ್ಮವ್ರು ಯಾರಾದ್ರೂ ಇದ್ರೆ ಚೆನ್ನಾಗಿರುತ್ತೆ ಅಂತ. ಏನು ಮತ್ತೆ ನಿಮ್ ತಂದೆನೇ ಕೆಲ್ಸಕ್ಕೆ ಇಟ್ಕೋತೀರಾ? ಅವ್ರ ಸವಾಸ ಬೇಡ. ಅವ್ರಿಗಂದ್ರೆ ವಿಷಯ ಗೊತ್ತಾಗ್ಬಿಟ್ರೆ ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ಮಣ್ಪಾಲ್ ಆಗ್ಬಿಡುತ್ತೆ ಅಷ್ಟೇ. ಬಿಡ, ನಿಮ್ಮ ಅಮ್ಮನ ಕರ್ಕೊಂಬಂದ್ರೆ ಹೇಗೆ? ಅಂದ್ರೆ ಅವರು ಪಾಪ ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದಾರಲ್ಲ, ಎಷ್ಟು ದಿವಸ ಅಂತ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಅದ್ರ ಬದಲು ನಮ್ಮನೆ ನೋಡ್ಕೊಂಡ್ರೆ ಹೇಗಿರುತ್ತೆ? ಅಂದ್ಕೊಂಡೆ ನಾನು ವಿಚಾರ ಬೇರೆ ಏನೋ ಇರುತ್ತೆ ಅಂತ. ಅದಕ್ಕೆ ಯಾವತ್ತೂ ಇಲ್ಲದೆ ಇವತ್ತು ನನ್ನನ್ನ ಮನೆ ಹತ್ರ ಕರ್ಕೊಂಡು ಹೋಗಿ ಮನೆ ತೋರಿಸಿ ಪಾನಿಪುರಿ ಕೊಡಿಸಿ ಜ್ಯೂಸ್ ಬೇರೆ ಕೊಡಿಸ್ತಾ ಇದ್ದೀರಾ ಅಂದ್ರೆ ಏನೋ ವಿಚಾರ ಇದ್ದೇ ಇರುತ್ತೆ ಅನ್ಕೊಂಡೆ. ನಿಜವಾದ ವಿಷಯ ಏನು ಅಂತ ಈಗ ಆಚೆ ಬಂತು. ಪಾಪ ನಮ್ಮಮ್ಮನ್ನ ಕರ್ಕೊಂಬಂದು ನಮ್ಮನೆಯಲ್ಲಿ ನಾವು ಕೆಲ್ಸಕ್ಕೆ ಇಟ್ಕೋಬೇಕಾ? ಚೆನ್ನಾಗಿ ಹೇಳಿದ್ರಿ. ಅದ್ರಲ್ಲಿ ಏನೇ ತಪ್ಪಿದೆ? ನಾನು ಫ್ರೀ ಆಗಿ ಅವ್ರನ್ನ ಇಡ್ಸ್ಕೊಳ್ಳಲ್ಲ, ಸಂಬಳ ಕೊಡ್ತೀನಿ. ಚಾಕುರಿ, ನೀವು ಸಂಬಳ ಕೊಡೋದು ಸಾಕು, ಅವಳು ಅಲ್ಲಿಂದ ಇಲ್ಲಿವರೆಗೂ ಬರೋದು ಸಾಕು. ಪಾಪ ಅವಳಲ್ಲಿ ನೆಮ್ಮದಿಯಾಗಿದ್ದಾಳೆ. ಅದು ಅಲ್ಲದೆ ನಮ್ಮಮ್ಮನ್ನ ಕರ್ಕೊಂಬಂದು ನಮ್ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೋಡ್ದವ್ರು ಏನ್ರಿ ಅನ್ಕೋತಾರೆ? ಆಡ್ಕೊಳ್ಳೋದಿಲ್ವಾ? ಅದಕ್ಕೆ ಆಡ್ಕೋತಾರೆ, ಅಡಿಯನ್ ಜೊತೆ ಇದಾರೆ ಅಂತ ಅನ್ಕೋತಾರೆ. ಅವ್ರು ಬೇರೆಯವ್ರ ಮನೆ ಕೆಲಸ ಮಾಡ್ತಾರಲ್ವಾ, ಆಗ ಆಡ್ಕೊಳ್ಳೋಲ್ವಾ? ಅವಾಗ ನಿನ್ಗೇನು ಅನ್ಸಲ್ವಾ? ನೋಡೆ, ಯಾರ್ದೋ ಮನೆ ಕೆಲಸ ಮಾಡೋ ಬದಲು ನಮ್ಮ ಮನೇಲಿದ್ದು ನಮ್ಮನ್ನ ನೋಡ್ಕೊಂಡ್ರೆ ಒಳ್ಳೇದಲ್ವಾ? ನಿಜವಾಗ್ಲೂ ನಮ್ಮಮ್ಮನ ನಮ್ ಜೊತೆಗೆ ಇರ್ಸ್ಕೊತೀರಾ? ಹೌದು ಕಣೆ. ನಾನು ಆಫೀಸಿಗೆ ಹೋದ್ಮೇಲೆ ನೀನ್ ಒಬ್ಳೆ ಆಗ್ಬಿಡ್ತೀಯ. ಅಷ್ಟು ದೊಡ್ಡ ಮನೇಲಿ ಹೇಗ್ ನೋಡ್ಕೋತೀಯ? ಅವ್ರಿದ್ರೆ ನಿನಗೂ ಸಹಾಯ ಆಗತ್ತೆ, ಅಡಿಗೆ ಕೆಲಸ ಮಾಡ್ತಾರೆ, ನೀನು ರಾಡಿ ಹಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರ್ಬೋದು. ಹೌದಲ್ವಾ? ನಾನು ಈ ತರ ಯೋಚನೆ ಮಾಡೇ ಇರ್ಲಿಲ್ಲ.